ಯಾವ ಕಾರಣಕ್ಕಾಗಿ ಎಚ್ ಡಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಬಹಳಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಮೊದಲನೇದಾಗಿ ರೇವಣ್ಣ ಸಲ್ಲಿಸಿರುವಂತಹ ಅರ್ಜಿಯ ಅಂಶಗಳ ಬಗ್ಗೆ ಅವರು ಸದ್ಯ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿರ್ತಾರೆ ಅವರ ಅರ್ಜಿಯಲ್ಲಿ. ಅದನ್ನ ಉಲ್ಲೇಖ ಮಾಡಿ ಸದ್ಯ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಎಸ್ಪಿಪಿ ಜಗದೀಶ್ ಅವರು ಮಾಡ್ತಿದ್ದಾರೆ. ಎಸ್ಐಟಿ ಕೊಟ್ಟಂತಹ ನೋಟಿಸ್ಗೆ ಕೊಟ್ಟಂತಹ ಉತ್ತರ ನೋಡಿ, ರೇವಣ್ಣ ಅವರು ಎಸ್ಐಟಿ ಕೊಟ್ಟಂತಹ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ. ಆ ಉತ್ತರದಲ್ಲಿ ಅವರು ಹೇಳಿದ್ದಾರೆ, ನಾನು ಉತ್ತರ ಕರ್ನಾಟಕದ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು, ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೋಟಿಸ್ಗೆ ಕೊಟ್ಟಂತಹ ಉತ್ತರದಲ್ಲಿ ಎಚ್ ಡಿ ರೇವಣ್ಣ ಅವರು ಹೇಳ್ತಾರೆ. ಅಲ್ಲಿಗೆ ಇದು ಎದ್ದು ತೋರಿಸುತ್ತೆ ಅವರು ತಿರುಚುವಂತಹ ಉದ್ದೇಶ, ಪ್ರಕರಣವನ್ನ ತಿರುಚುವಂತಹ ಅವರ ಉದ್ದೇಶ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಎಸ್ಪಿಪಿ ಜಗದೀಶ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಜೊತೆಗೆ ಇದೇ ಕಾರಣಕ್ಕಾಗಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಅದು ಮಂಜೂರಾತಿಗೆ ಯೋಗ್ಯವಲ್ಲ, ನಿರೀಕ್ಷಣಾ ಜಾಮೀನಿಗೆ ಎಚ್ ಡಿ ರೇವಣ್ಣ ಅವರು ಯೋಗ್ಯರಲ್ಲ, ಹಾಗಾಗಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬಾರದು. ಜೊತೆಗೆ ಕಿಡ್ನಾಪ್ ಸೆಕ್ಷನ್ 363 ಬಗ್ಗೆ ಇಬ್ಬರಿಂದ ಬೇರೆ ಬೇರೆ ಆಯಾಮದಲ್ಲಿ ವಾದ ಮಂಡನೆಯಾಗಿದೆ. ಆಗ್ಲೇ 364A ದಾಖಲು ಮಾಡುವ ಬದಲಾಗಿ 364A ಸೆಕ್ಷನ್ನ FIR ನಲ್ಲಿ ಹಾಕುವ ಬದಲಾಗಿ 363 ಹಾಕೋದಕ್ಕೆ ಅವಕಾಶ ಇತ್ತು ಅಂತ ಹೇಳಿ ಎಚ್ ಡಿ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಈಗ ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ. 363ಯ ಬಗ್ಗೆ ಅವರು ಕೊಟ್ಟಂತಹ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್. ಕಿಡ್ನಾಪ್ ಸೆಕ್ಷನ್ 363 ಬಗ್ಗೆ ಇಬ್ಬರಿಂದಲೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಬಹಳ ಕುತೂಹಲಕರ ಘಟ್ಟದಲ್ಲಿ ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಸಾಗ್ತಾ ಇದೆ. 3 ಗಂಟೆಗೆ ಆರಂಭ ಆಗಿದ್ದು ವಿಚಾರಣೆ ಬರೋಬ್ಬರಿ 1.5 ಗಂಟೆಯಾಯಿತು. ಕೋರ್ಟ್ನಲ್ಲಿ ಇನ್ನೂ ಕೂಡ ವಾದ ಪ್ರತಿವಾದ ಮುಂದುವರೆದಿದೆ. ಈಗಾಗಲೇ 4:30 ಆಗಿದೆ. ಯಾವಾಗ ಆದೇಶವನ್ನ ಬರೆಸೋದು? ನ್ಯಾಯಾಧೀಶರ ಅಭಿಪ್ರಾಯ ಇದು. ಇಷ್ಟೆಲ್ಲ ವಾದ ಪ್ರತಿವಾದವನ್ನ ಆಲಿಸಿದಂತಹ ನಂತರದಲ್ಲಿ ಈಗ ಖುದ್ದು ನ್ಯಾಯಾಧೀಶರು ಏನ್ ಹೇಳ್ತಿದ್ದಾರೆ ಅನ್ನೋದ್ರ ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಬ್ಬರೂ ಸೇರಿ 1.5 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದೀರಾ, 1.5 ಗಂಟೆಗೂ ಹೆಚ್ಚು ಕಾಲ ವಾದ ಮಾಡಿದ್ದೀರಾ. ಈಗಲೇ 4:15 ಆಯ್ತು. ಯಾವಾಗ ಆದೇಶವನ್ನ ಬರೆಸೋದು ಅಂತ ಹೇಳಿ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಈ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದ್ದು 3 ಗಂಟೆಗೆ. ಇವತ್ತೇ ತೀರ್ಪು ಘೋಷಿಸುವುದಾಗಿ ಹೇಳಿದೆ ನ್ಯಾಯಾಲಯ. ರೈಟ್, ಅಲ್ಲಿಗೆ ಬಹಳ ಮಹತ್ವದ ಅಪ್ಡೇಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನ ತಿಳಿಸುವಂತಹ ಸಂದರ್ಭದಲ್ಲಿ ತೀರ್ಪನ್ನ ಇವತ್ತೇ ಘೋಷಿಸ್ತೀವಿ ಅಂತ ಹೇಳಿದ್ದಾರೆ. ತೀರ್ಪನ್ನ ಇವತ್ತೇ ಘೋಷಿಸುವುದಾಗಿ ಹೇಳಿದೆ ನ್ಯಾಯಾಲಯ. ಕೋರ್ಟ್ ರೂಮ್ ನಿಂದ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಈಗ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಇಬ್ರೂ ಸೇರಿ 1.5 ಗಂಟೆಗೂ ಹೆಚ್ಚು ಕಾಲ ವಾದವನ್ನ ಮಾಡಿದ್ದೀರಾ. ಈಗಾಗಲೇ 4:15 ಆಗಿದೆ. ಯಾವಾಗ ಆದೇಶವನ್ನ ಬರೆಸೋದು ಅಂತ ಹೇಳ್ತಾ ಇಬ್ರು ಕೂಡ ಎಷ್ಟು ವಾದ ಮಾಡಬೇಕೋ ಅಷ್ಟು ನಿಮ್ಮ ವಾದವನ್ನ ನೀವು ಮಂಡನೆ ಮಾಡಿದ್ದೀರಿ ಅಂತ ಹೇಳಿ ಅವರಿಬ್ಬರ ವಾದ ಪ್ರತಿವಾದಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ನ್ಯಾಯಾಧೀಶರು. ಅದಾದಂತಹ ನಂತರದಲ್ಲಿ ಇವತ್ತೇ ತೀರ್ಪನ್ನ ನಾವು ಘೋಷಣೆ ಮಾಡ್ತೀವಿ ಅಂತಾನು ಹೇಳಿದ್ದಾರೆ ನ್ಯಾಯಾಧೀಶರು. ಅಲ್ಲಿಗೆ ಎರಡೂ ಕಡೆಯ ವಾದ ಮುಕ್ತಾಯ ಆಗಿದೆ. ಸದ್ಯದಲ್ಲೇ ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬರುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರು ತೀರ್ಪನ್ನ ನೀಡುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಅವರು ನಿರೀಕ್ಷೆ ಮಾಡಿದಂತೆ, ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಂತೆ ರಕ್ಷಣೆ ಸಿಗುತ್ತಾ, ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಪ್ರಕ್ರಿಯೆ ಅಂದ್ರೆ ಅರೆಸ್ಟ್, ಅಂದ್ರೆ ಬಂಧನ, ವಶಕ್ಕೆ, ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಎದುರಿಸಬೇಕಾಗುತ್ತಾ? ರೈಟ್, ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು. ಸದ್ಯದಲ್ಲೇ ತೀರ್ಪನ್ನ ಕೊಡುವಂತಹ ಸಾಧ್ಯತೆ ಇದೆ. ಎರಡೂ ಕಡೆಯ ವಾದ ಅಂದ್ರೆ ಎಚ್ ಡಿ ರೇವಣ್ಣ ಅವರ ಪರ ಇರುವಂತಹ ವಕೀಲರು ಹಾಗೆ SITಯ ವಕೀಲರು ಎರಡೂ ಕಡೆಯ ವಾದ ಪ್ರತಿವಾದ ಈಗ ಮುಕ್ತಾಯ ಆಗಿದೆ.
ಎರಡೂ ಕಡೆಯವರು ಏನೇನು ವಾದ ಮಾಡಿದ್ರು, ಯಾವ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನನ್ನ ನೀಡಬೇಕು ಅಂತ ಎಚ್ ಡಿ ರೇವಣ್ಣ ಪರ ವಕೀಲರು, ಯಾವ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನನ್ನ ನೀಡಬಾರದು ಅಂತ ಹೇಳಿ SIT ಪರ ವಕೀಲರು, ಅವರಿಬ್ರು ಏನ್ ವಾದ ಮಾಡಿದ್ರು, ವಾದ ಪ್ರತಿವಾದವನ್ನ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರಿ. ಈಗ ನ್ಯಾಯಾಧೀಶರು ಹೇಳಿದ್ದಾರೆ ಇವತ್ತೇ ತೀರ್ಪನ್ನ ಕೊಡ್ತೀವಿ ಅಂತ ಹೇಳಿ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಆದೇಶವನ್ನ ಬರೆಸುವುದಾಗಿ ಹೇಳಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ವಿಚಾರಣೆಗೆ ಕರೆಯುವುದಾಗಿ ಹೇಳಿದೆ ನ್ಯಾಯಪೀಠ. ಅಲ್ಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ಏನಾಗಬಹುದು ಅನ್ನೋದು ಗೊತ್ತಾಗುತ್ತೆ. ಎಚ್ ಡಿ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಲಭ್ಯ ಆಗುತ್ತಾ ಅಥವಾ ಕಾನೂನಾತ್ಮಕ ಪ್ರಕ್ರಿಯೆಗೆ ಅವರು ಒಳಗಾಗಬೇಕಾಗತ್ತಾ? ಅಂದ್ರೆ 364A ದಾಖಲಾಗಿರೋದ್ರಿಂದ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇದೆ ಎಚ್ ಡಿ ರೇವಣ್ಣ ಅವರನ್ನ. ಆ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಾರ? ಎರಡಕ್ಕೂ ಕೆಲವೇ ಕ್ಷಣದಲ್ಲಿ ಉತ್ತರ ಸಿಗುತ್ತೆ. ನ್ಯಾಯಾಧೀಶರು ಆಲ್ರೆಡಿ ಹೇಳಿದ್ದಾರೆ, ಮಧ್ಯಂತರ ನಿರೀಕ್ಷಣಾ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ ಸದ್ಯಕ್ಕೆ ಪೀಠ. ಆದೇಶವನ್ನ ಬರೆಸುವುದಾಗಿ ಹೇಳಿ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಮತ್ತೆ ಕರೆಯುವುದಾಗಿ ಹೇಳಿದೆ ಪೀಠ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಎಚ್ ಡಿ ರೇವಣ್ಣ ಅವರಿಗೆ ಢವಢವ ಶುರುವಾಗಿರುತ್ತೆ ಇವಾಗ. ಯಾಕಂದ್ರೆ ಮಧ್ಯಂತರ ಜಾಮೀನು ಸಿಕ್ಕರೆ ಮಾತ್ರ, ನಿರೀಕ್ಷಣಾ ಜಾಮೀನು ಸಿಕ್ಕರೆ ಮಾತ್ರ ಸದ್ಯಕ್ಕೆ ಎಚ್ ಡಿ ರೇವಣ್ಣ ಅವರು ಸೇಫ್ ಆಗೋದು. ಇಲ್ಲ ಅಂತಂದ್ರೆ ಆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ KR ನಗರ ಠಾಣೆಯಲ್ಲಿ ದಾಖಲಾಗಿದೆಯಲ್ಲ ಕಿಡ್ನಾಪ್ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಕ್ರಮವನ್ನ ಎದುರಿಸಲೇಬೇಕಾಗತ್ತೆ ಎಚ್ ಡಿ ರೇವಣ್ಣ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.